ಗುರುವೇ ಶರಣು, ಸದ್ಗುರುವೇ ಶರಣು. ವಿಶೇಷವಾಗಿ ನಮ್ಮ ಗುರುಗಳಾದ ಶ್ರೀ ಅವಧೂತ ರಾಜಯೋಗಿ ನಾಮದೇವಗೌಡ ಶರಣಾರವಿಂದರಲ್ಲಿ ಶರಣಾರ್ಥಿ ಅಂತ ತಿಳಿಸುತ್ತಾ, ಹಾಗೂ ಯೂಟ್ಯೂಬ್ನಲ್ಲಿ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಸರ್ವ ಆತ್ಮಗಳು ಶರಣಾರ್ಥಿ ಅಂತ ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮ ಚಾಲೂ ಮಾಡೋಣ. ಇವತ್ತು ನಿಮ್ಮೆಲ್ಲರಿಗೆ ಅನುಭವ ನೀಡಲಿಕ್ಕೆ ಒಬ್ಬ ಶರಣರು ಬಂದಿದ್ದಾರೆ. ಅದು ನಿಮಗೆ ಅಲ್ಲೇ ಮೊದಲು ಪರಿಚಯಿಸ್ತೀರ. ಅವರು ವಿಶೇಷವಾಗಿ ಒಂದು 6-5 ಬುಕ್ಕನ್ನು ಬರ್ದಾರೆ ಅಲ್ಲೇ. ಮತ್ತು ಸಾಹಿತಿಗಳನ್ನು ಹೌದು, ಪ್ರವಚನಕಾರರು, ಪುರಾಣಕಾರರು. ಅವರು ವಿಶೇಷ ಜ್ಞಾನ ಹೊಂದಿರತಕ್ಕಂಥ ಶ್ರೀ ಉಲ್ಲೂರು ಅಮರಗುಂಡಪ್ಪ ಶರಣರಲ್ಲಿ ಶರಣಾರ್ಥಿ ಅನಿಸುತ್ತಾ, ಶರಣರು ಒಂದು ಮಾತು ಹೇಳ್ತಾರೆ. ಅವರು ಶರಣರ ಇರುವಿಕೆ ಮತ್ತು ನಮ್ಮ ಇರುವಿಕೆ, ಲೌಕಿಕ ಜನರ ಇರುವಿಕೆ ಹೆಂಗೈತೆ ಅಂತಂದ್ರೆ, ಆಸರವಾದದ್ದು ಬೇಸರವಾಯಿತು, ಆಸರವಾದದ್ದು ಬೇಸರವಾಯಿತು, ಬಲ್ಲೆ ಒಲ್ಲೆ ನೀ ಕೊಡುವ ವರವನು, ನಾ ಬೇಡುವ ವರವು ನಿನ್ನ ಮುಖದಲ್ಲಿಲ್ಲ ಗುಹೇಶ್ವರ ಅಂತ. ನೋಡ್ರಿ, ನಾವು ರೈತರು ಮತ್ತು ಎಲ್ಲ ಲೌಕಿಕ ಇರ್ತಕ್ಕಂಥ ಬೇಡೋದನ್ನು ಬೇರೆ, ಅವರು ಶರಣರು ಬೇಡೋದನ್ನು ಬೇರೆ. ಅದರಂತೆ ವಿಶೇಷವಾಗಿ ಇವತ್ತಿನ ಮನುಷ್ಯರು ಹೆಂಗೆ ಬದುಕಬೇಕು, ನಾವು ಜೀವನ ಯಾವ ಮಾರ್ಗದಾಗ ಹೋದ್ರೆ ವಿಶೇಷ ನಾವು ಮುಕ್ತಿ ಹೊಂದಕ್ಕೆ ಸಾಧ್ಯ ಅಂತಕ್ಕಂಥ ಹೇಳ್ತಕ್ಕಂಥ ಅವರಲ್ಲಿ ಅವರು ಮಾತಾಡೋಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡೋಣ. ಪ್ರಥಮದಲ್ಲಿ ನಮ್ಮ ನಾಡಿನ ಗುರುಲಿಂಗ ಜಂಗಮ ಸ್ವರೂಪಿಗಳೇ ಮತ್ತು ಗುರುಲಿಂಗ ಜಂಗಮ ಪ್ರೇಮಿಗಳೇ, ಆಧ್ಯಾತ್ಮಿಕ ಚಿಂತಕರೇ, ತಮ್ಮೆಲ್ಲರ ಒಂದು ಪವಿತ್ರಾತ್ಮಕ ನಾನು ಶರಣಾರ್ಥಿಗಳನ್ನು ಸಲ್ಲಿಸಿವೆ. ನಮ್ಮ ಭಾಗದ ನಾಗಪ್ಪ ಹೂರ್ವೆ ಅವರ ಈ ಒಂದು ಕಾರ್ಯಕ್ಕೆ ಮತ್ತು ಅವರ ಒಂದು ಸಾಧನೆಗೂ ಕೂಡ ನಾನು ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿವೆ. ಹಾಗೂ ನನ್ನ ಆರಾಧ್ಯ ದೈವನಾಗಿರ್ತಕ್ಕಂಥ ಅದ್ವೈತಾನಂದ ಮಹಾ ಗುರುವಿಗೂ ಕೂಡ ನಾನು ಅವರ ಒಂದು ಚರಣಗಳಿಗೆ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಶರಣ ಬಂಧುಗಳೇ, ತಮ್ಮ ಮುಂದೆ ಒಂದು ಹಿತಚಿಂತನ ಹಂಚಿಕೊಳ್ಳಲು ನಾನು ಭಾಗಿಯಾಗಿವೆ. ತಮ್ಮೆಲ್ಲರ ಒಂದು ಪ್ರೋತ್ಸಾಹ ಸದಾ ಇರಲಿ ಎಂದು ತಮ್ಮಲ್ಲಿ ಮತ್ತೊಮ್ಮೆ ನಾನು ವಿನಂತಿಸಿಕೊಂಡು ನನ್ನ ಕಾರ್ಯಕ್ರಮಕ್ಕೆ ನಾನು ಅಣಿಯಾಗುತ್ತೇನೆ. ಗರುವವ ತೊರಿಬೇಕೋ ನಾವೀಗಲೇ, ಗುರುವಣಿ ಕೇಳಬೇಕೋ, ಗರುವವ ತ್ವರಿಬೇಕು ನಾವೀಗಲೇ, ಗುರುವಣಿ ಕೇಳಬೇಕು, ನಾವೀಗಲೇ ಗುರುವಣಿ ಕೇಳಬೇಕು. ಗರುವದಿಂದಲೇ ಮೆರೆದವರೆಲ್ಲ, ಗರುವದಿಂದಲೇ ಮೆರೆದವರೆಲ್ಲ, ನರಕವೇ ಬಿದ್ದು ನಾರುವರೆಲ್ಲ, ಗರುವವ ತೊರಿಬೇಕು. ಮಾತು ಆಡಬೇಕು, ಆ ಮಾತಲಿ ಪ್ರೀತಿ ತುಂಬಿರಬೇಕು. ಮಾತು ಆಡಬೇಕು, ಆ ಮಾತಲಿ ಪ್ರೀತಿ ತುಂಬಿರಬೇಕು. ಪ್ರೀತಿಯಿಲ್ಲದ ಒಣ ಮಾತನಾಡಿ, ಪ್ರೀತಿಯಿಲ್ಲದ ಒಣ ಮಾತನಾಡಿ, ಸಾತ್ವಿಕ ಗುಣಶೀಲ ನಾಗಲು ಸಾಧ್ಯವೇ. ಗರ್ವವ ತೊರಿಬೇಕು, ಗರ್ವವ ತೊರಿಬೇಕು, ನಾವೀಗಲೇ ಗುರುವಣಿ ಕೇಳಬೇಕು. ಸಿರಿಯ ಗಳಿಸಬೇಕು, ಶರಣರ ಹಿರೆಮನಿ ಸೇರಬೇಕು.
ಸಿರಿಯ ಗಳಿಸಬೇಕು ನಾವೀಗಲೇ ಅರಿವಿನ ತಿಳಿಬೇಕು. ಸಿರಿಯ ಗಳಿಸಬೇಕು ಶರಣರ ಅರಮನೆ ಸೇರಬೇಕು. ಅರಿವಿನಿಂದಲೇ ಬಾಳನು ಗೈಯುತ ಅರಿವಿನಿಂದಲೇ ಬಾಳನು ಗೈಯುತ ಗುರುಹುಲುರೀಶನ ಚರಣದಿ ಬೆರೆಯಲು ಗರುವವ ತೊರಿಬೇಕು. ಗರುವವ ತೊರಿಬೇಕು ನಾವೀಗಲೇ ಗುರುವಣಿ ಕೇಳಬೇಕು. ನಾವೀಗಲೇ ಗುರುವಣಿ ಕೇಳಬೇಕು. ಶರಣಬಂಧುಗಳೇ, ಮನುಷ್ಯ ಏನಾದರೊಂದು ಸಾಧನೆ ಮಾಡಬೇಕು. ಆ ಸಾಧನದ ಜೊತೆಗೆ ನಾವು ಒಳ್ಳೆಯವರಾಗಬೇಕು, ಒಂದು ವ್ಯಕ್ತಿತ್ವ ನಾವು ಸಂಪಾದನೆ ಮಾಡಬೇಕೆಂಬ ಹವ್ಯಾಸ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಇರ್ತದೆ. ಯಾರು ನಾವು ಕೆಟ್ಟವರು ಆಗ್ಬೇಕು, ಕೆಟ್ಟವರು ಆಗಿ ನಾವು ಬದುಕು ಮಾಡಬೇಕು ಅಂತೇಳಿ ಯಾರು ಬಯಸಂಗಿಲ್ಲ. ಒಳ್ಳೆಯವರಾಗಬೇಕೆಂಬ ಉದ್ದೇಶನೇ ಎಲ್ಲರಲ್ಲಿಯೂ ಕೂಡ ಇರ್ತದೆ. ಆದರೂ ಕೂಡ ಅದು ಅನಿವಾರ್ಯವಾಗಿ ಒಂದದಕ್ಕೆ ನಾವು ಬಲಿಯಾಗಿರ್ತೀವಿ. ನಾವು ಅದು ಯಾವುದಪ್ಪ ಅಂದರೆ ಈಗ ಒಂದು ಹಾಡಿನಲ್ಲಿ ಹೇಳಿದ್ವಲ್ಲ, ಅದು ಗರ್ವ ಎಂಬುದೊಂದು, ಅದು ಭೂತ. ಆ ಭೂತಕ್ಕೆ ಭೂತದ ಕೈಯೊಳಗೆ ಸಿಕ್ಕು ನಾವು ಅದರಿಂದ ಪಾರಾಗೋದು ಆಗಂಗಿಲ್ಲ. ಅದಕ್ಕಾಗಿ ಮನುಷ್ಯ ಏನಾದರೂ ಒಂದು ಸಾಧನ ಮಾಡುತ್ತಾ ಸ್ವಲ್ಪ ಆತನಿಗೆ ಅದು ಆತನಲ್ಲಿ ಗರ್ವ ಇತ್ತಪ್ಪ ಅಂದ್ರೆ ಅವನು ಅಧೋಗತಿಗೆ ಬಿದ್ದು ಬಿಡ್ತಾನೆ. ಮನುಷ್ಯ ತನ್ನ ವ್ಯಕ್ತಿತ್ವ ಕಳ್ಕೊಂಡ್ಬಿಡ್ತಾನ, ತನ್ನ ಮಾನವೀಯತೆಯನ್ನು ಕೂಡ ಕಳ್ಕೊಂಡ್ಬಿಡ್ತಾನ. ಹಿಂಗಾಗಿ ಆತನ ಸಾಧನೆ ಗುರಿ ಮುಟ್ಟಂಗಿಲ್ಲ. ತನ್ನ ಸಾಮರ್ಥ್ಯ ಮತ್ತೆ ಆತನಲ್ಲಿರ್ತಕ್ಕಂಥ ಒಂದು ಸ್ಥೈರ್ಯ ಅಥವಾ ತಾಳ್ಮೆ ಕಳ್ಕೊಂಡ್ಬಿಡ್ತಾನೆ. ಅದಕ್ಕಾಗಿ ಇಲ್ಲಿ ಒಂದು ವಚನ, ಒಂದು ಕೋಣಕ್ಕೆ 8 ಕಾಲು, ಒಂದು ಕೋಣಕ್ಕೆ 8 ಕಾಲು 6 ಕೊಂಬುಗಳಂತ. ಕಣ್ಣಿಲ್ಲ ಕಿವಿಗಳಿಲ್ಲವಯ್ಯ. ಆ ಕೋಣಕ್ಕ 8 ಕಾಲದವ, 6 ಕೊಂಬುಗಳದವ, ಅದಕ್ಕೆ ಕಣ್ಣಿಲ್ಲ ಮತ್ತು ಕಿವಿಗಳಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಅದಕ್ಕೆ ತನ್ನ ಅಳತೆಗೆ ಮೀರಿದ ಬಾಲ. ಯಾವುದಾದ್ರೂ ಮನುಷ್ಯನಿಗೆ ಒಂದು ಪಟ ಮ್ಯಾಲೆ ಏರಿಸ್ತಲ್ಲ, ಅದಕ್ಕೆ ಎಷ್ಟು ಒಂದು ಸೀಮಿತ ಲೆಕ್ಕ ಇರ್ತದೆ. ಆ ಪಟದ ಬಾಲಂಗಸಿ ಅಂತೀವಿ ನಾವು. ಆ ಬಾಲಂಗಸಿ ಕಡಿಮೆ ಆದ್ರೂ ಕೂಡ ಮ್ಯಾಕಿರಂಗಲ್ಲ, ಜಾಸ್ತಿ ಆದ್ರೂ ಕೂಡ ಮ್ಯಾಕಿರಂಗಲ್ಲ. ಒಂದು ಮಿತಿ ಚೌಕಟ್ಟು ಇರ್ತದೆ. ಮನುಷ್ಯನಿಗೂ ಕೂಡ ನಾವು ಆ ಜೀವನ ಮಾಡ್ಬೇಕಾದ್ರೂ ಕೂಡ ಒಂದು ಚೌಕಟ್ಟು ಇರ್ತದೆ. ಅದಕ್ಕೆ ನಾವು ಸಂಸಾರ ಅನ್ಬೇಕಾಗಿತ್ತು. ಅದೆಷ್ಟು ಕಂಡಿಡ್ತಾರ ನೋಡು, ಎಷ್ಟು ಕಂಡಿಡ್ತಾರ ನೋಡು. ಅದು ಜಾಸ್ತಿ ಆದ್ರ ಗಿರಿ ತಿರುಗತ್ತದ. ಮನುಷ್ಯ ನೆಲಕ ತೇರಿ ಬಡ್ಕಂತ, ಕಡಿಮೆ ಆದ್ರೆ ತಿರುಗಕತ್ ಬಿಡ್ತ, ಹೆಚ್ಚಾದ್ರೆ ಏರಲ್ಲ, ನೆಲ ಬಿಟ್ಟು ಎದಳ. ಅದರಂತ ಈ ಕ್ವಾಣಕ ತನ್ನ ಅಳತೆಗೆ ಮೀರಿದ ಬಾಲ್ ಅಂತ. ಮುಂದಕ್ಕೆ ಬರೋ ಸಾಧ್ಯ ಇಲ್ಲ. ಮತ್ತೆ ಕಡು ಬಿರುಸಿನ ನಾಲಿಗೆ ಉಂಟಯ್ಯ. ನಾಲಿಗೆ ಬಿರುಸಂತ, ನಾಲಿಗೆ ಮೃದು ಇರ್ಬೇಕಂತ ಹೇಳ್ತಾರೆ. ಅದಕ್ಕೆ ನಾಲಿಗೆ ಬಿರುಸೈತೆ. ಅದು ಕ್ಷಣ ಕ್ಷಣಕ್ಕೂ ಬಣ್ಣ ಬದಲಿಸುವಂತ ಹೆಮ್ಮಾರಿಯ ಕೋಣದ ಒಡತಿ. ಮಾಯ ಅಂತಕ್ಕಂಥ ಮುಚ್ಚಿರ್ತಲ್ಲ. ಅದಕ್ಕೆ ಈ ಒಡತಿ ಯಾರಪ್ಪ ಅಂದ್ರೆ ಕ್ಷಣ ಕ್ಷಣಕ್ಕೂ ಬಣ್ಣ ಬದಲಿಸುವಂತ ಹೆಮ್ಮಾರಿ. ಇದಕ್ಕ ಒಡೆಯಳಾಗಿ ಅದ್ರ ಮೇಲೆ ಸವಾರಿ ಮಾಡಕಚ್ಚಾಳ. ಗುರಿಯೆಲ್ಲ ಗುರುತಿಲ್ಲದೆ ಇವಳು ತನಗೆ ತಿಳಿದತ್ತ ಸಂಚರಿಸುವಳು. ಒಂದು ಯಾವ ಮನುಷ್ಯ ಆ ಗುರಿ ಬೇಕಾತ್. ಮೊನ್ನೆ ನೀವು ಒಂದು ಹೇಳಿದ್ರಿ, ಒಂದು ಗುರಿ ಬೇಕು ಮನುಷ್ಯನಿಗೆ. ಒಂದು ಯಾವ್ದೊಂದು ನಾವು ಪ್ರಯಾಣ ಮಾಡ್ಬೇಕಾದ್ರೆ ಒಂದು ಗುರಿ ಬೇಕಾದ್ರೆ ಇಂಥವ್ರಿಗೆ ಹೋಗ್ಬೇಕಂತ ಬೇಕಾದ್ರೆ. ಈಗ ಈ ಊರು ಬಿಟ್ಟಿಂದ ಇನ್ನೊಂದೂರಿಗೆ ಹೋಗ್ಬೇಕಾದ್ರೆ ಒಂದು ನಮಗೆ ಅದು ಎಲ್ಲಿ ಹೋಗ್ತೋದ್ರೆ ನಮಗೆ ಪ್ರಜ್ಞೆ ಬೇಕಾದ್ರೆ. ಆದ್ರೆ ಇದು ಮತ್ತೆ ಯಾಕಂದ್ರೆ ಅದಕ್ಕೆ ಕಣ್ಣಿನಲ್ಲ, ಮತ್ತೆ ಕಿವಿನಿಲ್ಲ, ಮತ್ತೆ ಎತ್ತ ಹೋಗುತ್ತೆ. ಆಮೇಲೆ ಬಣ್ಣ ಬದಲಿಸ್ತೈತಿ. ಅದ್ರ ಕಾಲುಗಳು 8. ಕಾಲು 8. ಅವು ಯಾವ 8 ಕಾಲುಗಳು? ಅಷ್ಟಮದಗಳು. ಅದಕ್ಕೆ ಕ್ವಾಣ ಅಂದ್ರೆ ಅಹಂಕಾರ ಅಥವಾ ಅಜ್ಞಾನ. ಅಜ್ಞಾನವೆಂಬ ಕ್ವಾಣಕ್ಕ 8 ಕಾಲುಗಳು ಅಂದ್ರೆ ಅಷ್ಟಮದಗಳು ಬರ್ತಾವ. ಕುಲ ಮದ, ಜಾತಿ ಮದ, ವಿದ್ಯೆ ಮದ, ಇವೆಲ್ಲ ಅಷ್ಟಮದಗಳು ಬರ್ತಾವಲ್ಲ. ಅವನ್ ಕಾಲು ಯಾಕಪ್ಪ ಅದ್ರಾಗ ನಡೆಕಚ್ಚೈತಿ. ಅದ್ರಾಗ ನಡೆಕತ್ತೈತಿ. ಪಾರಾಗದೆ ಅವಾಗ ಒಂದು ಒಂದನ ಕಳ್ಸಕ್ಕಿಲ್ಲ. ಅದು
ಕುಲ ಮದ ತಗೊಂಡೈತಿ, ಜಾತಿ ಮದ, ಇವೆಲ್ಲ ಪ್ರತಿಯೊಂದು ರೊಕ್ಕದ ಮದ, ಅಧಿಕಾರ ಮದ, ಕುಲ ಮದ, ಛಲ ಮದ, ವಿದ್ಯೆ ಮದ, ರೂಪ ಮದ, ಯೌವನ ಮದ, ನೋಡ್ರಿ ಎಷ್ಟಿದೆ ನೋಡಿ. ಇವೆಲ್ಲ 8 ಮದಗಳು ಬಲವರ ಅದನ್ನ ತಿಳಿಸಿ ಹೇಳ್ಬಿಟ್ರ. ಒಂದ ಮದ ಇದ್ರೆ ಬದುಕತ್ತಿಪ್ರ ಇದು ಕಷ್ಟ ಅದ. ಮತ್ತೆ 8 ಇದ್ರೆ ಹಂಗ. ಮತ್ತೆ 8 ಅದಕ್ಕೆ ಕಾಲುಗಳು ಅಂತ ಹೇಳ್ತಾನ. ಕಾಲುಗಳಂದ್ರೆ ಅದ್ರ ಮೇಲೆ ನಡಕ್ಕೆ ಅದನ್ನೇ ಅದೊಂದು ಆತಗೆ ಆಚರಣೆ ಆಗೈತೆ ಅಂತ, ಆತನ ಬದುಕಾಗೈತೆ ಅಂತ. ಮತ್ತೆ 6 ಕೊಂಬುಗಳು ಅಂದ್ರೆ ಅರಿಷಡ್ವರ್ಗಳು: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಿ, ವಿನೋದ. ಕೊಂಬು ಅಂದ್ರ ಕೊಂಬಂದ್ರೆ ಸಮಾಜಕ್ಕೆ ಒಂದು ಗಾಯ, ಅಂದ್ರೆ ಸಮಾಜಕ್ಕೆ ಹಿರೇಕಚ್ಚಿತ. ಪ್ರತಿಯೊಬ್ಬರಲ್ಲಿ ಬೇರೆಕ ಸಾಧ್ಯ ಇಲ್ಲ. ಯಾಕಂದ್ರೆ 6 ಕೊಂಬುಗಳಿದ್ದಾಗ ಕಂಡವ್ರನ್ನು ಸೇರಣೆ ಇಲ್ಲ, ಕಂಡವರೊಡನೆ ಬೇರೆಯಲ್ಲೂ ಕೂಡ ಗುಣಧರ್ಮಗಳಿಲ್ಲ. ಚಂದನಾಗಿ ಮಾತಾಡೋಕಂದ್ರೆ ಒಂದು ನಯ ವಿನಯ ಇಲ್ಲ. ಒಂದಕ್ಕೊಂದು ವಿರೋಧ ಅದಾವ ಸಮಾಜದೊಳಗೆ. ಬೇರೆ ಅಂದ್ರೆ ಇಷ್ಟಿದ್ರು ಕೂಡ ತಾನೇ ಶ್ರೇಷ್ಠ ಅಂತೇಳಿ, ತಾನೇ ಒಂದು ಒಳ್ಳೇದಂತೇಳಿ ಒಂದು ಪಾತ್ರ ಮಾಡ್ಕೊಂಡು ನಡೆಕಚ್ಚದ ಇದು. ಅದಕ್ಕೆ 6 ಕೊಂಬುಗಳಂದ್ರೆ ಅರಿಷಡ್ವರ್ಗಳು ಆ ಸಮಾಜಕ್ಕೆ ಗಾಯಗೊಳಿಸಿದಂತ, ಸಮಾಜಕ್ಕೆ ಭೂಮಿಗೆ ಕೂಡ ಭಾರವಾಗಿ ಒಂದು ಬದುಕು ಮಾಡ್ತಕ್ಕಂಥ ಅಜ್ಞಾನಿಗೆ ಇದು 8 ಕೋಣದ ಅಂತೇಳಿ ವಚನ ಇದು ಹೇಳ್ಬೇಕಾಗೈತೆ. ಇದ್ರ ಮೇಲೆ ಸವಾರಿ ಮಾಡ್ತಕ್ಕಂಥ ಹೆಮ್ಮಾರಿ ಅಂದ್ರೆ ಮನಸ್ಸು. ಈ ಮನಸ್ಸು ಎಂಬ ಹೆಮ್ಮಾರಿ ಐತಲ್ಲ, ಕ್ಷಣ ಕ್ಷಣಕ್ಕ ಬಣ್ಣ ಬದಲಾಗ್ತೈತೆ. ಏನೇನು ವಿಚಾರ ಮಾಡುತ್ತದ. ಮ್ಯಾಲೆ ತೋರಿಕೆಯಾಗಿ ನಾವು ಒಳ್ಳೆಯವರಾಗಿ ಕುಂತಿರ್ತೀವಿ, ಆದ್ರೆ ಮನಸ್ಸು ಏನೋ ಒಳ್ಳೇದು ವಿಚಾರ ಮಾಡುತ್ತೋ ಅಥವಾ ಕೆಟ್ಟ ಒಳ್ಳೇದು ವಿಚಾರ ಮಾಡಿದಂತೂ ಒಳ್ಳೇದು. ಆದ್ರೆ ಮ್ಯಾಲೆ ನಾವು ಈ ತರ ಕುಂತಿರ್ತೀವಿ, ಒಳಗೆ ಏನೇನೋ ಕೆಟ್ಟ ವಿಚಾರಗಳು ಮಾಡ್ತಾರೆ, ನಿಂದ್ರಾಗಲ್ಲ ಏನೇನು. ಯಾಕಂದ್ರ ನನ್ನ ಮನೆ ಪಕ್ಕದಲ್ಲಿ ನೀನು ಸ್ವಲ್ಪ ಮೇಲಂತಿಸ್ ಮನಿ ಕಟ್ಟಿಬಿಟ್ರೆ ಅಲ್ಲಿ ಏನ್ ಮಾಡ್ತ, ನನಗೆ ದ್ವೇಷ ಹುಟ್ಟುತ್ತ, ಮತ್ಸರ ಹುಟ್ಟುತ್ತ, ಹೊಟ್ಟೆಯೊಳಗೆ ಉರಿ ಹುಟ್ಟುತ್ತದೆ, ಸಮಾಧಾನ ಇಲ್ಲ. ಹೆಂಗ್ ಮಾಡೋಕು ಈತ ನನ್ನ ಮನೆ ಬಗಲಾಗ ಒಂದು ಸಿಂಪಲ್ ಜೋಪಡಿ ಸಣ್ಣ ಮನಿ ಇತ್ತು, ದೊಡ್ಡ ಮನಿ ಕಟ್ಟಿಸ್ಬಿಟ್ನಲ್ಲ ನೋಡಿ. ತಾನು ಕೊಟ್ಟಿಲ್ಲ, ತಾನು ಕಳ್ಕೊಂಡಿಲ್ಲ, ಹೊಟ್ಟಿಗೆ ಶುರು ಇದ್ದ ಸಮಾಧಾನವನ್ನು ಕಳ್ಕೊಂತೀವಿ ನಾವು. ಅದಕ್ಕೆ ನಮ್ಗೆ ಸಮಾಧಾನ ಸಂಕಟ ಯಾಕಪ್ಪ ಅಂದ್ರೆ, ನಮ್ಮಲ್ಲಿ ಸಂಕಟ ಜಾಸ್ತಿ ಆಗಕ್ಕೆ ಕಾರಣ ಹೊಟ್ಟೆ ಕಿಚ್ಚು. ಸಾಮಾನ್ಯತೆ ಗುಣ ಇಲ್ಲ, ಸಂತೋಷ ಇಲ್ಲಲ್ಲ. ಸಂತೋಷ ಯಾಕಂದ್ರೆ ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚದಲ್ಲಿ ಸಂಕಟದಲ್ಲಿ ಸಂತೋಷ ಇಲ್ಲ. ನಾವು ಸಂತೋಷದಿಂದ ಇರ್ಬೇಕಾದ್ರೆ ಮೊದಲು ಹೊಟ್ಟೆ ಕಿಚ್ಚು ಕಳಿಬೇಕು, ಅಂದಾಗ ಮಾತ್ರ ನಾವು ಸಂತೋಷದಿಂದ ಇರಕ್ಕೆ ಸಾಧ್ಯ ಐತಿ. ಅಥವಾ ತಾಳ ಯಾವ್ದನ್ನ ಬ್ಯಾಟಿ ಸಿಕ್ಕಾಗ ತಿಂದು ಆರಾಮ ಮಕ್ಕಂದಿರ್ತಾವ, ಮುಂದೆ ಯಾವ ಪ್ರಾಣ ಹೋದ್ರೂ ಮುಟ್ಟಗಲ್ಲ ಅದು. ಅದಕ್ಕೊಂದು ನೋಡಿ ಎಷ್ಟು ಅದಕ್ಕೆ ಒಂದು ನಿಯಮ ಐತಿ ನೋಡೋದು. ಅಂದ್ರೆ ಮನುಷ್ಯ ಅದಕ್ಕಿಂತ ಕಡೆ ನೋಡಿ, ಅದಕ್ಕಿನ್ನ ಆತತಿ ಅದು. ಈಗ ವಾಟಿತೆ ಮುಂಡ್ರನು ಮತ್ತೆ ಯಾರನ್ನ ವಾಟಿ ಕಿಚ್ಚು ಇನ್ನು ಸ್ವಲ್ಪ ಸಿಕ್ಕರು ಬೇಸಲ್ಲ, ಅವ್ರು ಏನಾರು ಮೋಸ ಮಾಡಿ ತಗೊಂಡ್. ಹೌದೌದು. ಒಟ್ಟೆ ಇಲ್ಲ, ನೀವು ಅಂದ್ರಲ್ಲ ಬಾಲ ಆಸೆ ಅಂತಕ್ಕಂಥ ಬಾಲ ಜಾಸ್ತಿ ಬಿಟ್ಕೊಂಡ್ ಕುಂತ್ಕೊಂಡ್ಬಿಡತ್ತೆ ಅದು. ದುರಾಸೆ ಅದ್ರ ಬಾಲ, ಹೆಮ್ಮಾರಿ ಅದು ಮನಸ್ಸಿಲ್ಲಿ ಅದಕ್ಕೆ ಕ್ವಾಣಕ್ಕೆ ಹೊಡಿತೇ ಕುಂತ ಬಿಡತ್ತೆ. ಆ ಗುರಿ ಇಲ್ಲ, ಗುರುತಿಲ್ಲ. ಕಣ್ಣು ಅಂತಂದ್ರೆ ಕಣ್ಣು ಅದಾವ ಅಂದ್ರ ತಿಳುವಳಿಕೆ ಜ್ಞಾನದ ಕಣ್ಣಿಲ್ಲ ಅಂತ ಲೆಕ್ಕಲ್ಲಿ. ಗುರಿ ಇಲ್ಲ ಅಂದ್ರೆ ಒಳ್ಳೆ ಸನ್ಮಾರ್ಗದ ಒಂದು ದಾರಿ ಇಲ್ಲ. ಗುರಿ ಎಲ್ಲ ತಿರುಗತ್ ಕರೆ. ಯಾಕೆ ಕಣ್ಣಿಲ್ಲ ಮತ್ತೆ ಅದು ಕಿವಿಲ್ಲ ಅಂದ್ರೆ ಹೇಳ್ತಕ್ಕಂಥ ನೀನು ಹಂಗ ಅಲ್ಲಪ್ಪ ಅಂತ ಹೇಳಿದ್ರು ಕೂಡ ಕೇಳಲ್ಲ. ಅದಕ್ಕೆ ಕಿವಿ ಇದ್ರು ಇಲ್ದಂಗ ಅಂತ ಅದಕ್ಕೆ ಶರೀಫ್ ಸಾಹೇಬ್ರು ಅದಕ್ಕೆ ಅಂದ್ರ ಅನ್ಬಿಟ್ರು, ಎಂತ ಮೋಜಿನ ಕುದುರಿ ಹತ್ತಿದ ಮೇಲೆ ತಿರುಗೋದ ಅನ್ನೋದಕ್ಕೇರಿ ಮನುಷ್ಯ ಅಂದಾರ. ದಾರಿ ಸರಿಗಲ್ಲಪ್ಪ ಅದು, ಮನುಷ್ಯ ಹೋಗ್ಬೇಡ ಅಂತ ಹೇಳೋದ್ ಕರೆವು ಕೇಳಗಲ್ಲ. ಹೌದು, ಇಂದಿನ ಯುವಕರಿಗೆ ಅಂತೂ ಬುದ್ಧಿ ಮಾತು ಹೇಳೋದು ಬಹಳ ಕಷ್ಟ ಆಗೈತಿ. ಎಷ್ಟು ಹೇಳಿದ್ರು ಯುವಕರಿಗೆ ಬುದ್ಧಿ ಮಾತು ಹೇಳೋಕು ಕೂಡ ಅಷ್ಟೇ ಭಯ ಬರಕಚ್ಚೈತಿ. ಅದಕ್ಕೆ ಹಿಂದಕ ಶರಣರು ಹೇಳ್ಬಿಟ್ಟಾರ, ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿ ಗಳಿಸಿದರೆ ಆಗಲೇ ಮಹಾಪ್ರಸಾದ ಅಂತೇಳಿ ಅವತ್ತ ಕಂಡುಹಿಡಿದು ಹೇಳ್ಬಿಟ್ಟಾರ ನೋಡ್ರಿ. ಅದರಂತೆ ಹೇಳ್ತಕ್ಕಂಥ ಮಾತು ನಮಗೆ ಕಿವಿಲ್ಲ ಅಂದ್ರೂ ಕೂಡ ತಿಳುವಳಿಕೆಯ ಮಾತು ಯಾರು ಹೇಳ್ತಾರಲ್ಲ, ನಾವು ಲಕ್ಷ್ಯ ಕೊಟ್ಟು ಗಮನ ಕೊಟ್ಟು ಕೇಳಿದ್ರ ಅವಾಗ ಅದು ಕಿವಿ ತೆರೆದಂಗ ನಾವು. ಮತ್ತೆ ಸರಿಯಾದ ದಾರಿ ನೋಡ್ತಕ್ಕಂಥ ಕಣ್ಣು ಕೂಡ ನಮ್ಮಲ್ಲಿಲ್ಲ. ತೋರ್ಸೋರು ಸಾಕಷ್ಟು ಜನ ಅದರ, ಆ ತೋರ್ಸಕ್ಕಂಥ ದಾರಿ ಬಿಡ್ತು ಸನ್ಮಾರ್ಗ. ಈ ದಾರಿ ಮಹಾತ್ಮರು ಹೇಳ್ತಾರ, ಶರಣರು ಹೇಳ್ತಾರ, ಎಲ್ಲರೂ ಹೇಳ್ತಾರ, ಆ ಕೆಟ್ಟ ದಾರಿ ಬಿಡು, ಒಳ್ಳೆ ದಾರಿಗೆ ಹೋಗಂತ ಹೇಳಿದ್ರೆ ಅದನ್ನ ಒಳ್ಳೆ ದಾರಿಗೆ ಹೋಗಲ್ಲ. ನಮಗೆ ಹೆಂಗ ತಿಳಿತಿದ ಆ ಪ್ರಕಾರ ಮಾಡ್ತಲ್ಲ. ಅದಕ್ಕೆ ಕಣ್ಣಿಲ್ಲ ಮತ್ತು ಕಿವಿನಿಲ್ಲ ಅಂತ ಕ್ವಾಣ ಅಂತಂದ್ರೆ ಇವು. ಮತ್ತು ಇವೇನು 6 ಮತ್ತು 8 ಮದಗಳಿದ್ದಲ್ಲಿ
ಅವು ಕಣ್ಣಿದ್ರು ಇಲ್ದಂಗ ನಾಲಿಗೆ ಅಂತ ನಾಲಿಗೆ ಬಿರುಸು. ಯಾವಾಗ ಯಾರು ಕೂಡ ಮಾತಾಡ್ಬೇಕಂದ್ರ ಆಗಿಂದಾಗ್ಲಿ ಜಗಳನ ಶುರು ಹೊತ್ತಬೇಕು ಅಂತ ಮಾತುಗಳು, ಮೃದುವಾದ ಮಾತುಗಳೆಲ್ಲ. ಯಾಕಂದ್ರೆ ಅದು ಹಂಗ ಅಂಟಿಕೊಂಡ್ಬಿಡುತ್ತೆ, ಅವು ಬಲವಾಗಿ ಬಲ್ತು ಬಿಟ್ಟವು. ಅದಕ್ಕೆ ಕ್ವಾಣ ಅಂತ ಹೆಸರು, ಕ್ವಾಣ ಅಂತ ಹೆಸರು ಇಟ್ಬಿಡೋದು. ಅದಕ್ಕ ಏನ್ ಮಾಡ್ಯಾರ, ದೊಡ್ಡ ದೊಡ್ಡ ಅಮ್ಮನ ಜಾತ್ರೆ ಅಂತ ಮಾಡ್ತಾರ. ಹೌದು, ಕ್ವಾಣನ ಆಂಕರ್ ಕೋಲಿಸ್ಯಾರ, ಅದನ್ನ ಆಂಕರ್ ಕೋಲಿಸ್ಯಾರ, ಸುಳ್ಳು ನೀರು ಕುಡಿಸ್ತಾರ, ಸುಣ್ಣ ನೀರು ಕುಡಿಸ್ತಾರ. ದೇಹ ಕೊಬ್ಬಿರ್ತೈತಲ್ಲ, ಆ ಕೊಬ್ಬಿದ ದೇಹ ಬತ್ಲೆಂಬ ಉದ್ದೇಶಕ್ಕಾಗಿ ಸುಣ್ಣ ನೀರು ಕುಡಿಸ್ತಾರೆ 3 ದಿವಸ. ಆ ಮಾಯ ಎಂಬ ಇದ್ರ ಮುಂದೆ ಕ್ವಾಣ ನಿಮ್ಮಲ್ಲಿ ಇರ್ತಕ್ಕಂಥ ಅಹಂಕಾರ ಕಡೆ ಅಂತ ಅವ್ರು ಹೇಳ, ಅಹಂಕಾರ ಎಂಬ ಕ್ವಾಣನ ಕಡೆ ಅಂತ ಅವ್ರು ಹೇಳ. ನಾವು ಮೂಕ ಪ್ರಾಣಿನ ಕಡಿದು ನಾವು ಅಹಂಕಾರದಿಂದ ಮೇಲೆ ನಾವು ವಿರುದ್ಧ ಕುರಿ ಬೇಲೆ ಅಂತಂದ್ರೆ ಅಜ್ಞಾನಕ್ಕೆ ಕುರಿ ಹೋಲಿಸ್ಯಾರ. ಅಜ್ಞಾನ ಅಲ್ಲಿ ಅರ್ಪಣೆ ಮಾಡೋದ್ ಹೇಳ್ತೀವಿ ನಾವು. ಎಷ್ಟೋ ದೇವ್ರ ಮುಂದೆ ಹೋಗಿ ನಾವು ತಲೆ ಬೋಳಿಸ್ಕೊಂಡ್ ಆದ್ರ ತಲೆ ಸ್ವಚ್ಛ ಆಗೋಲ್ದು ನಮಗೆ. ಅಲ್ಲಿ ತಲೆ ಬೋಳಿಸ್ಕೊಂಡ್ ಇಲ್ಲಿ ಮತ್ತೆ ಜನರ ತಲೆ ಬೋಳ್ಸಕ್ ಶುರು ಮಾಡ್ತೀವಿ. ಯಾವುದೋ ಒಂದು ದೇವಸ್ಥಾನದಲ್ಲಿ ಹೋಗಿ ನಿನ್ನ ತಲೆ ಅದು ಕೇಶಾರ್ಪಣ ಮಂಡ್ಯಾರ್ಪಣೆ ಏನಂತಾರ, ನಾವ್ ಇಲ್ಲಿ ತಲೆ ಬೋಳ್ಸೋದಂದ್ರ ಅಲ್ಲಿ ಹೋಗಿ ತಲೆ ಸ್ವಚ್ಛ ಮಾಡ್ಕೊಂಡ್ ಬರ್ರಿ ಅಂತ ಮಹಾತ್ಮರು ಹೇಳ್ತಾರ. ನಾವೇನ್ ಮಾಡ್ತೀವಿ, ತಲೆ ಬೋಳ್ಸ್ಕೊಂಡ್ ಬರ್ತೀವಿ. ತಲೆಯಲ್ಲಿರ್ತಕ್ಕಂಥ ದುರಾಲೋಚನೆ ಯಾವುದೇ ಅಲ್ಲಿ ಇವೇನದಾವ ಅಷ್ಟಮದಗಳು ಅಲ್ಲಿ ಇವೇನು ಶೆಡ್ ವೈರಿಗಳದಾವಲ್ಲ ಒಂದು ತಗದ್ ಬಾ ಅಂಬದಕ್ಕೆ ತಲೆ ಸ್ವಚ್ಛ ಮಾಡ್ಕೊಂಬ ಅಂತ ಅವ್ರಂದ್ರು. ನಾ ಅಲ್ಲಿ ತಲೆ ಬೋಳಿಸ್ಕೊಂಡ್ ಬರ್ತೀವಿ, ಇಲ್ಲಿ ಊರಾಗ ಜನರ ತಲೆ ಬೋಳಿಸ್ತೀವಿ. ನಮ್ಮ ಬದುಕು ಹಿಂಗೈತೆ, ಕ್ವಾಣದ 8 ಕಾಲುಳ್ಳ ಕ್ವಾಣದ ಪ್ರಯಾಣ ಹೆಂಗ್ ನಡೆದೈತೆ ಅದ್ರಂಗೆ ನಡೆದೈತೆ. ಮತ್ತೆ ಗುರು ನಮ್ಗೆ ಹೆಂಗ್ ಒಲಿತಾನ, ಗುರು ಒಲಿಗಲ್ಲ. ಮತ್ತೆ ಗೌರವನಿಲ್ಲ ಅಂದ್ರೆ ಅಲ್ಲಿ ಗುರುವಿಗೆ ಸ್ಥಾನ ಇಲ್ಲ. ಎಲ್ಲಿ ಯಾರ ಹತ್ರ ಗೌರವವಿಲ್ಲ ಅವರ ಹೃದಯದಲ್ಲಿ ಗುರುವಿನ ಸ್ಥಾನ ಇರುತ್ತ. ಯಾರಲ್ಲಿ ಅಂಗಚೇಷ್ಟ ಇರಗಲ್ಲ ಅಲ್ಲಿ ಲಿಂಗ ಸ್ಥಾನ ಉಂಟು. ಹೌದು ಹೌದು, ಅದು ಅಂಗ ಗುಣಗಳು ಇದ್ದಲ್ಲಿ ಲಿಂಗ ಗುಣ ಇರಂಗಿಲ್ಲ. ಅದಕ್ಕೆ ಯಾರಲ್ಲಿ ಗೌರವ ಇರಗಲ್ಲ ಅಲ್ಲಿ ಗುರುವಿಗೆ ಒಂದು ಸ್ಥಾನ ಇರುತ್ತೆ. ಯಾರಲ್ಲಿ ಅಂಗಚೇಷ್ಟ ಇರಗಲ್ಲ ಅಲ್ಲಿ ಲಿಂಗ ಸ್ಥಾನ ಉಂಟು. ಯಾರಲ್ಲಿ ಜಂಬ ಇರಗಲ್ಲ ಅಲ್ಲಿ ಜಂಗಮನ ಸ್ಥಾನ ಉಂಟು. ಅದಕ್ಕಾಗಿ ಈ 3 ನಮ್ಮಲ್ಲಿ ಅದಾವ ಇಲ್ಲ ಅಂಬದಕ್ಕೆ ನಮ್ಮ ಅಷ್ಟಕ್ಕೆ ನಾವು ವಿಚಾರ ಮಾಡ್ಬೇಕಾಗಿತ್ತು. ಇನ್ನೊಬ್ರಿಗೆ ಹೇಳೋದಲ್ಲ. ನಾವು ಅಧ್ಯಾತ್ಮ ಸಾಧನೆ ಮಾಡ್ತೀವಲ್ಲ, ಇಲ್ಲಿ ಮೂಲ ಏನಪ್ಪ ಅಂದ್ರೆ ಗರ್ವ ಅಹಂಕಾರ ಇವೆಲ್ಲ ಬಿಟ್ರೆ ಮಾತ್ರ ಆದಷ್ಟಿಗೆ ಸಾಧನೆ ಅಂದ್ರೆ ಏನೈತೆ, ಒಂದೊಂದು ಕಡದಾಗಕ್ಕಂತ ನಾವು ಮುಂದೆ ಸಾಗೋದಕ್ಕೆ ಸಾಧನ ಅಂತ ಹೊರತು ನಾವು ಅಧ್ಯಾತ್ಮ ಕ್ಷೇತ್ರದಲ್ಲಿ ಆ ಅನುಭವ ಹೇಳಿಕಂತ ಹೋದ್ರೂ ಕೂಡ ಇವನ್ನ ನಾವು ಸಾಧನದಲ್ಲಿ ಅಷ್ಟಮದಗಳನ್ನು ಅಳಿಬೇಕು. ಮತ್ತು ಅರಿಷಡ್ವರ್ಗಳನ್ನು ಕೂಡ ಅವನು ಕೂಡ ನಾವು ಬಿಡ್ತಕ್ಕಂಥ ಒಂದು ಆ ಪ್ರಯತ್ನ ಮಾಡ್ತವಲ್ಲ, ಅದು ನಿಜವಾದ ಒಂದು ಆಧ್ಯಾತ್ಮಿಕದ ಒಂದು ಸಾಧನೆ ಅಂತ ಹೇಳುತ್ತೆ. ಅದಕ್ಕಾಗಿ ಈ ಮನುಷ್ಯ ಅಧ್ಯಾತ್ಮ ಸಾಧಕನಾಗಿರ್ಬೋದು, ಮುಕ್ತಿ ಸಾಧಕನಾಗಿರ್ಬೋದು, ಮತ್ತು ಅವರಿಗಷ್ಟೇ ಸೀಮಿತ ಅಲ್ಲ, ಗರ್ವ ಯಾರಿಗೂ ಒಳ್ಳೇದಲ್ಲ. ಅದು ಬರೀ ಅವರಿಗೆ ಅಷ್ಟೇ ಅಧ್ಯಾತ್ಮ ಸಾಧಕರ್ತಕ್ಕ ಗೌರವ ಇರಬಾರ್ದು ಎಂಬುದೇನಲ್ಲ. ಈ ಪ್ರತಿಯೊಬ್ಬ ಮನುಷ್ಯನಲ್ಲಿ ನಾವು ಮನುಷ್ಯನಾಗಿ ಜೀವನ ಮಾಡ್ಬೇಕಾದ್ರೆ ಪ್ರತಿಯೊಬ್ಬರಲ್ಲಿ ಕೂಡ ಅದು ಅಹಂಕಾರ ಇರಬಾರ್ದು. ಅಂದ್ರ ಸರ್ವೊಬ್ಬರು ನೀವು ಅಧ್ಯಾತ್ಮ ಜೀವಿಗಳು ಅದ್ರಂಗ ಹೋಗ್ತಾರ ಅವ್ರ ತಕ್ಕಿರಲ್ಲ ಅಂತ ಅನ್ನಲ್ಲ. ಅದು ಗರ್ವರಹಿತ ಮನುಷ್ಯರು ಈಗ ಎಷ್ಟೋ ಮಂದಿ ಕಾಂಡದಂಗ ಒಳ್ಳೆ ರೀತಿಯಿಂದ ನಡೆದಾರ ಕಾಂಡದ ಕೈಗಳು ಅಂತಾರ. ಕಾಂಡದ ಕೈಗಳು ಎಷ್ಟೋ ಸಮಸ್ಯೆ ಮಾಡಕತ್ತಿರ. ಅದಕ್ಕೆ ಅರಿವು ಹಿಡಿದು ತನ್ನ ಗರ್ವವನ್ನು ಹೇಳಿದರೆ ಗುರುವಿನ ಬಲಿಸುವುದು ಏನಾಗದ ಅಂದಾಗ ಅದಂಗ ನೀವ್ ಅಂದಂಗ ಅವರಂತ ಅಲ್ಲ, ಎಲ್ಲಿ ಬೇಕಲ್ಲಿ ಇದಾರ ಗುರುತಿಸ್ಬೇಕು ಅಷ್ಟ. ಈ ಆಧ್ಯಾತ್ಮಿಕ ನಾನು ಸಾಧನ ಅಂತೇಳಿ ಆ ಜನರಿಗೆ ಗೊತ್ತಿದ್ರು ಕೆಲವು ಮಂದಿ ಪರಿಚಯ ಆದರ ಕೆಲವು ಮಂದಿ ಅಧ್ಯಾತ್ಮ ಸಾಧನ ಇಲ್ಲದವರು ಕೂಡ ಅಹಂಕಾರ ರಹಿತವಾಗಿ ಒಳ್ಳೆ ಸಾತ್ವಿಕ ಗುಣಶೀಲರಾಗಿ ಒಟ್ಟ ಅಧ್ಯಾತ್ಮ ಅವ್ರಿಗೆ ಏನು ಗೊತ್ತಿಲ್ಲ ಅಂದ್ರೂ ಕೂಡ ಅಹಂಕಾರ ರಹಿತವಾಗಿ ಒಂದು ಸಮಾಜ ಸೇವೆ ಮಾಡ್ತಕ್ಕಂಥ ವ್ಯಕ್ತಿಗಳು ಕೂಡ ನಾವು ಸಾಕಷ್ಟು ಜನ ಅದರ. ಮತ್ತೆ ಅಧ್ಯಾತ್ಮಿಕ ನಾವು ಪ್ರವಚನ ಪುರಾಣ ಹೇಳಿಕಂತ ಗರ್ವದಲ್ಲಿ ಮೇರೆಯರು ಕೂಡ ಸಾಕಷ್ಟು ಜನ ಅದರ. ಮತ್ತೆ ಅವರು ಇದ್ರಾಗ ಇದ್ದಾರೆ ಹಿಂಗ್ ಮಾಡ. ಮತ್ತೆ ಸಮಾಜದಲ್ಲಿ ಇರ್ತಕ್ಕಂಥ ಸಂಸಾರಿಗಳು ಕೂಡ ಮತ್ತೆ ಎಷ್ಟೋ ಜನ ಅಹಂಕಾರದಲ್ಲಿದ್ದು ಅಷ್ಟಮದಗಳಿಂದ ಮೇರ್ತಕ್ಕಂಥ ವ್ಯಕ್ತಿಗಳು ಸಾಕಷ್ಟು ಜನ ಅದರ. ಈ ಇಂದಿನ ದಿನಗಳಲ್ಲಿ ನಿಜವಾಗಿ ಹೇಳ್ಬೇಕಂದ್ರೆ ವಿದ್ಯಾವಂತರಿಗೆ ಬುದ್ಧಿವಂತರಿಗೆ ಸಂಖ್ಯೆ ಬಹಳ ಸಾಕಷ್ಟು ಜನ ಅದರ. ಹಿಂದಕ್ಕೆ ವಿದ್ಯಾವಂತರ ಸಂಖ್ಯೆ ಬಹಳ ಕಡಿಮೆ ಇತ್ತು, ಬುದ್ಧಿವಂತರು ಕೂಡ ಬಹಳ ಕಡಿಮೆ ಇದ್ರು. ಆದ್ರೆ ಪ್ರಪಂಚದಲ್ಲಿ ಸಮಾಜದಲ್ಲಿ ದರೋಡೆ ಆಗಿರ್ಬೋದು, ಕೊಲೆ ಆಗಿರ್ಬೋದು, ಅತ್ಯಾಚಾರ ಆಗಿರ್ಬೋದು, ಇವೆಲ್ಲ ದುರ್ಘಟನೆಗಳು ನಡೀತಿದಿಲ್ಲ, ಬಹಳ ಕಂಟ್ರೋಲ್ ಅದು. ಎಷ್ಟು ಬುದ್ಧಿವಂತರಾದ್ರೆ ಅಷ್ಟು ನೋಡ್ರಿ. ಸಮಾಜದಲ್ಲಿ ಒಂದು ಪೇಪರ್ ಪುಟ ತೆಗೆದು ಬಿಟ್ರೆ ಅಲ್ಲಿ ಕೊಲೆ, ಇಲ್ಲಿ ಕೊಲೆ, ಅಲ್ಲಿ ಅತ್ಯಾಚಾರ, ಇಲ್ಲಿ ಅತ್ಯಾಚಾರ, ಅಲ್ಲಿ ಅಕ್ರಮ, ಬರೀ ಇವಾಗ ಬರ್ತಾವ.
ಒಂದು ಮಾತು ಹೇಳ್ತಾರೆ ಬಲ್ಲ ಅವರು, ಹಾ ಅಕ್ಷರ ವಿದ್ಯೆ ಗಂಟು ಕಟ್ಟಕಂತ, ಮತ್ತೆ ಆತ್ಮವಿದ್ಯೆ ಬೈಲಾಗಕ್ಕಂತ. ಹಾ 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 ಕರೆವು ಮಾತು ನೋಡಿ. ಎಷ್ಟು ನೋಡ್ರಿ ಹಂಗಿದೆ ಆತ್ಮವಿದ್ಯೆ ನೀವು ಅಂದಂಗ ಆತ್ಮವಿದ್ಯೆ ಇಲ್ಲದಕ್ಕಿಂತ ನಡೆದು ಬಿಟ್ಟವು. ನಡೆದ್ಬಿಟ್ಟವು. ಅದಕ್ಕಾಗಿ ಆದಷ್ಟು ಮಟ್ಟಿಗೆ ನಾವು ಒಂದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇದ್ದವರು ಆಗಿರ್ಬೋದು, ಇಲ್ಲದವರು ಆಗಿರ್ಬೋದು, ನಮ್ಮಲ್ಲಿ ಇರ್ತಕ್ಕಂಥ ಆದಷ್ಟು ಮಟ್ಟಿಗೆ ಆ ಗರ್ವವನ್ನು ಕಳಿತಕ್ಕಂಥ ಒಂದು ಪ್ರಯತ್ನ ಮಾಡಬೇಕು. ಅದು ನಿಜವಾದ ಬದುಕು ಆಗ್ಬೇಕಂತೇಳಿ ಹೇಳುತ್ತಾ ಎಲ್ಲರಿಗೆ ನಾನು ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸಿ, ತಮಗೂ ಕೂಡ ಮತ್ತೊಮ್ಮೆ ನಾನು ಶರಣಾರ್ಥಿಗಳನ್ನು ಸಲ್ಲಿಸಿವೆ. ಶರಣಾರ್ಥಿಗಳು. ವಿಶೇಷವಾಗಿ ಇಲ್ಲಿಯವರೆಗೆ ನಮ್ಮ ಶರಣರು ತಮ್ಮೆಲ್ಲರಿಗೆ ಮತ್ತು ನಮಗೇನು ಕೂಡ ಜೀವನದೊಳಗೆ ಹೆಂಗೆ ನಡಿಬೇಕು, ನಾವು ಗರ್ವದಿಂದ ಎಷ್ಟು ನಾಶ ಆಗ್ತತೆ. ಈಗ ತಮ್ಮ ಮನೆಯ ಕಿಚ್ಚು ತನ್ನ ಸುಟ್ಟಲ್ಲದೆ ಅನ್ಯರ ಮನೆ ಸುಡೋದು ಅಂತೇಳಿ ಶರಣರ ಹೆಂಗೆ ಬಸವಣ್ಣ ಹೇಳ್ತಾರೆ. ಅದರಂತೆ ಪ್ರತಿಯೊಬ್ಬರು ಹೊಟ್ಟೆ ಕಿಚ್ಚು ಅಂತಕ್ಕಂಥ ಕಿಚ್ಚು ನಮ್ಮನ್ನು ಸುಡ್ತೈತೆ ಹೊರತಾಗಿ ಅದನ್ನು ಬಿಟ್ಟು ಶರಣರ ಸಂಘ ಮಾಡಿ, ಸಾಧುರ ಸಂಘ ಮತ್ತು ಮೇಲತ್ತು ಸತ್ಸಂಗ ಇದ್ರಾಗ ಬೆರೆತು ಬೈಕಿದ್ರೆ ಜೀವನ ವಿಶೇಷವಾಗಿ ಭಕ್ತಿಯಿಂದ ಸುಖದಿಂದ ಸುಖ ಜೀವನ ನಡೆಸ್ಬೋದು ಅಂತ ಹೇಳ್ತಕ್ಕಂಥ ಆಮ್ರಗುಂಡಪ್ಪನ ಶರಣರಲ್ಲಿ ಶರಣಾರ್ಥಿ ಇವತ್ತಿನ ದಿನ ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮ ಮುಗಿಸೋಣ. ಇಲ್ಲಿಗೆ ಎಲ್ಲರಿಗೂ ಶರಣಾರ್ಥಿಗಳು.